ಸ್ನೇಹಿತರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರುವ ಯಗಡೇನಹಳ್ಳಿ ಗ್ರಾಮದ ಚಂದ್ರಗಿರಿ, ಬ್ರಹ್ಮಗಿರಿ, ಸ್ಕಂದಗಿರಿ ಇವುಗಳ ನಡುವೆ ಇರುವ ಸುಮಾರು 967 ವರ್ಷ ಹಳೆಯದಾದ ಚೋಳರ ಕಾಲದ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಸರಿಯಾದ ನಿರ್ವಹಣೆ ಇಲ್ಲದೆ ಶಿಥಿಲವಾಗಿತ್ತು. ಕೊರೋನಾ ಸಮಯದಲ್ಲಿ ಪಾಳು ಬಿದ್ದಿದ್ದ ದೇವಸ್ಥಾನಕ್ಕೆ ಊರಿನ ಹಿರಿಯರು ಮತ್ತು ಯುವಕರ ಪಡೆ ಒಟ್ಟಿಗೆ ಕೈ ಜೋಡಿಸಿ ಸುಣ್ಣ ಬಣ್ಣ ಹಚ್ಚುವ ಮೂಲಕ ದೇವಾಲಯ ಮತ್ತು ಕಲ್ಯಾಣಿ ಜೀರ್ಣೋದ್ಧಾರ ಮಾಡಿದ್ದರು. 20 ವರ್ಷದಿಂದ ಗಿಡಗಂಟಿಗಳಿಂದ ಪಾಳು ಬಿದ್ದಿದ್ದ ಕಲ್ಯಾಣಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್, ವಿದ್ಯುತ್ ಗುತ್ತಿಗೆದಾರರಾದ ಬಚ್ಚೇಗೌಡ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸೌಮ್ಯ ಮತ್ತು ಊರಿನ ಯುವಕರು ಸೇರಿ ಈ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿ ಮರುಜೀವ ನೀಡಿದ್ದರು. ಕಳೆದ 3-4 ವರ್ಷದಿಂದ ಕಲ್ಯಾಣಿ ತುಂಬಿ ಹರಿಯುತ್ತಿದ್ದು ದೇವಾಲಯ ಮತ್ತು ಕಲ್ಯಾಣಿ ನೋಡಲು ಅತಿ ಹೆಚ್ಚು ಜನ ನಂದಿ ಬೆಟ್ಟಕ್ಕೆ ತೆರಳುವ ಪ್ರವಾಸಿಗರು ಗಮನ ಸೆಳೆಯುತ್ತಿದ್ದು ಗ್ರಾಮಸ್ಥರ ಕೆಲಸಕ್ಕೆ ಪ್ರವಾಸಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಚಿಕ್ಕಬಳ್ಳಾಪುರದಿಂದ 15 ಕಿಲೋಮೀಟರ್ ಹಾಗೂ ಚನ್ನಗಿರಿ ಪಾಸ್ನಿಂದ 3 ಕಿಲೋಮೀಟರ್ ಹಾಗೂ ನಂದಿ ಬೆಟ್ಟದಿಂದ 6 ಕಿಲೋಮೀಟರ್ ದೂರದಲ್ಲಿ ಶ್ರೀದೇವಿ ಭೂದೇವಿ ಸಮೇತವಾಗಿರುವ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಪ್ರವಾಸಿಗರನ್ನು ಸೆಳೆಯುವಲ್ಲಿ ಸಜ್ಜಾಗಿದೆ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.